ಮಾಜಿ ಸಂಸದ ದಿವಂಗತ ಡಿಸಿ ಶ್ರೀಕಂಠಪ್ಪ ಅವರ ಸ್ಮರಣಾರ್ಥವಾಗಿ ತನ್ನ ಸ್ವಂತ ಖರ್ಚಿನಲ್ಲಿ ಅವರ ವೃತ್ತವನ್ನು ನಿರ್ಮಾಣ ಮಾಡಲು ತೀರ್ಮಾನಿಸಿ ಆ ವೃತ್ತ ನಿರ್ಮಾಣಕ್ಕೆ ನಿಗದಿತ ಸ್ಥಳ ನೀಡಬೇಕು ಎಂದು ನಗರಸಭಾ ಅಧ್ಯಕ್ಷರು ಹಾಗೂ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ್ದೇನೆ ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಪ್ರಮೋದ್ ಮಧ್ವರಾಜ್ ಅವರು ತಿಳಿಸಿದ್ದಾರೆ. ದಿವಂಗತ ಡಿಸಿ ಶ್ರೀಕಂಠಪ್ಪ ಸ್ಮರಣೆಯಾಗಿ ಒಂದು ಸರ್ಕಲ್ ಅನ್ನು ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಇಚ್ಛೆ ನನಗಿದೆ ಅಂತ ನಾನು ಮನವಿ ಕೊಟ್ಟ ಪ್ರಕಾರ ಇವತ್ತು ನಗರಸಭೆಯ ಒಂದು ನಿರ್ಣಯ ಆ ಪ್ರತಿ ನಿಮಗಿದೆ, ನಿಮಗೆ ಕೈಗೆ ಸೇರಿದೆ. ಒಂದು ಯಾವುದಾದ್ರೂ ಒಂದು ಸರ್ಕಲ್ನಲ್ಲಿ ಡಿಸಿ ಶ್ರೀಕಂಠಪ್ಪನವರ ಸ್ಮರಣೆ ಮಾಡತಕ್ಕಂಥ ಒಂದು ಅವರ ಪ್ರತಿಮೆಯನ್ನು ಸ್ಥಾಪಿಸಿ, ಡಿಸಿ ಶ್ರೀಕಂಠಪ್ಪನವರ ಪ್ರತಿಮೆಯನ್ನು ಸ್ಥಾಪಿಸಿ ಒಂದು ಸರ್ಕಲ್ ಮಾಡಬೇಕು ಅಂತ ನನ್ನ ಸ್ವ ಇಚ್ಛೆಯಿಂದ ಬಂದಿರತಕ್ಕಂಥ, ಯಾರಿಂದೂ ಬೇಡಿಕೆ ಬಾರದೆ ನಾನೇ ಶ್ರೀಕಂಠಪ್ಪನವರ ಆ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಪ್ರೇರಿತನಾಗಿ ಇವತ್ತು ಒಂದು ಸರ್ಕಲನ್ನು ಅವರ ಹೆಸರಿನಲ್ಲಿ ವೃತ್ತವನ್ನು ಸ್ಮರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ನಗರಸಭೆಯ ಅನುಮೋದನೆ ಕೂಡ ಸಿಕ್ಕಿದೆ. ಅತಿ ಶೀಘ್ರದಲ್ಲಿ ನಾವು ಆ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿ ಡಿಸಿ ಶ್ರೀಕಂಠಪ್ಪನವರನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಗರ ಭಾಗದಲ್ಲಿ ಸ್ಮರಿಸುವಂಥ ಒಂದು ಅಳಿಲ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ನನ್ನ ಇಚ್ಛೆಯಂತೆ ನಾನು ಮುಂದುವರಿಸ್ತಿದ್ದೇನೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸಿ ಶ್ರೀಕಂಠಪ್ಪ ಅವರು ಹೋಗದ ಊರಿಲ್ಲ, ಅವರ ಅನುದಾನ ತಲುಪದೇ ಇರುವ ಊರಿಲ್ಲ. ಸದಾ ಜನರ ಸಂಪರ್ಕದಲ್ಲಿ ಇದ್ದು ಅವರ ಕಷ್ಟಗಳನ್ನು ಆಲಿಸಿ ಅದಕ್ಕೆ ಧ್ವನಿ ಎತ್ತುತ್ತಿದ್ದ ಏಕೈಕ ವ್ಯಕ್ತಿ ಎಂದರೆ ಅದು ಡಿಸಿ ಶ್ರೀಕಂಠಪ್ಪ ಅವರು ಮಾತ್ರ ಎಂದು ಹೇಳಿದರು. ಪಕ್ಷದ ಕಾರ್ಯಕರ್ತರನ್ನ ಭೇಟಿ ಮಾಡುವಂತ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೆ. ಯಾವ ಗ್ರಾಮಕ್ಕೆ ಹೋದ್ರು, ಯಾವ ಕಾರ್ಯಕರ್ತರ ಮನೆಗೆ ಹೋದ್ರು ಅಲ್ಲಿ ಕೇಳಿ ಬರ್ತಿದ್ದಂತ ಒಂದು ಹೆಸರು ದಿವಂಗತ ಡಿಸಿ ಶ್ರೀಕಂಠಪ್ಪನವರು. ಅವರು ಹೋಗದಂತ ಹಳ್ಳಿ ಇಲ್ಲ. ಒಬ್ಬ ಲೋಕಸಭಾ ಸದಸ್ಯನಾಗಿ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಗೆ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಸಣ್ಣ ಪುಟ್ಟ ಆದ್ರೂ ಕೆಲಸ ಮಾಡಿದಂತ ಅತ್ಯಂತ ಸರಳ ಸಜ್ಜನಿಕೆಯ, ಜನರನ್ನು ಅತ್ಯಂತ ಪ್ರೀತಿಸುವಂತ ಒಂದು ವ್ಯಕ್ತಿತ್ವ ಇರತಕ್ಕಂಥ ಒಂದು ಯಾವುದಾದ್ರೂ ರಾಜಕಾರಣಿಯನ್ನ ನಾನು ಕಂಡಿದ್ರೆ ಅದು ಡಿಸಿ ಶ್ರೀಕಂಠಪ್ಪ. ಅವರನ್ನ ಸರಿಯಾದ ರೀತಿಯಲ್ಲಿ ಸ್ಮರಿಸುವ ಕೆಲಸ ಎಲ್ಲೋ ಆಗಿಲ್ಲ ಎಂತಕ್ಕಂಥ ಒಂದು ಕೊರತೆ ನನ್ನ ಮನಸ್ಸಿಗೆ ಬಂದ ಕಾರಣ ಒಂದು 3-4 ತಿಂಗಳ ಹಿಂದೆ ನಾನು ಚಿಕ್ಕಮಗಳೂರು ನಗರಸಭಾ ಅಧ್ಯಕ್ಷರಿಗೆ ಒಂದು ಮನವಿಯನ್ನ ಕೊಟ್ಟು ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿ ಯಾವುದಾದ್ರೂ ಒಂದು ವೃತ್ತವನ್ನ ಡಿಸಿ ಶ್ರೀಕಂಠಪ್ಪನವರ ಸವಿ ನೆನಪಿಗಾಗಿ, ಅವರ ಸ್ಮರಣೆಗಾಗಿ ನನ್ನ ಸ್ವಂತ ಖರ್ಚಿನಿಂದ ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಅದರ ಬಗ್ಗೆ ನಗರಸಭೆಯವರ ಆದೇಶ ಬಂದಿದೆ, ಅನುಮತಿಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲೇ ಅವರ ಕುಟುಂಬದ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಸೂಕ್ತವಾದಂಥ ವೃತ್ತವನ್ನ ಡಿಸಿ ಶ್ರೀಕಂಠಪ್ಪ ಸ್ಮರಣೆಯಲ್ಲಿ ರಚಿಸಿ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಕೊಡಬೇಕಾದಂಥ ಏನು ಗೌರವ ಇದೆ ಅದನ್ನು ಸಲ್ಲಿಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೆ.